ಸಿಟಿ ರವಿ ವಿರುದ್ಧ ನಿಂದನೆಯ ಆರೋಪ, ಸಿಐಡಿ ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರದ ನಿರ್ಧಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿಐಡಿಗೆ ಕೊಟ್ಟಿರುವುದಾಗಿ ಗೃಹ ಸಚಿವರು ಹೇಳಿದ್ದಾರೆ. ಪೊಲೀಸ್ ತಳಮಹಜರಿನ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ. ಆ ತರಹದ ವಾತಾವರಣ ನಿರ್ಮಾಣವಾದರೆ ಅವಕಾಶವನ್ನ ಕೊಡಬೇಕಾಗುತ್ತೆ. ನಮ್ಮ ಅಧಿಕಾರಿಗಳನ್ನ ಕಳುಹಿಸಿ ಮಹಜರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ. ನಮ್ಮ ಸೆಕ್ರೆಟರಿ ಅಡ್ವೊಕೇಟ್ ಜನರಲ್ ಮಾತನಾಡಿದ್ದಾರೆ. ಪೊಲೀಸರಿಗೆ ನಾವು 2 ದೂರನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು, ವಿಧಾನ ಪರಿಷತ್ನ ಸಭಾಪತಿಗಳು, ಹುಬ್ಬಳ್ಳಿಯಲ್ಲಿ ಸಿಐಡಿ ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರ ಕೊಟ್ಟಂತಹ ನಿರ್ಧಾರದ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ವ್ಯಾಪ್ತಿ ಬಿಟ್ಟಾದಂಥ ಕೇಸ್ ಅದು. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ಬಟ್ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. ಸಿಐಡಿ ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ ಅಂತಾರೆ. ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ. ಸಿಒಡಿ ಕೊಟ್ಟದ್ದು ಈಗ ನಾನು ಹೋಮ್ ಮಿನಿಸ್ಟರ್ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಸ್ಥಳ ಮಹಜರು ಮಾಡಿ ಪೊಲೀಸ್ ಕಮಿಷನರ್ ಪತ್ರ ಬರೆದಾರೆ. ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಯಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ 2 ಕಂಪ್ಲೇಂಟ್ಗಳನ್ನು ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿಒಡಿ ಕೊಟ್ಟಾರಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ ಸಿಒಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿಯನ್ನು ಕಳಿಸಿ ಒಳಗೆ ಮಹಜರ್